ಫಾದರ್ಸ್ ಡೇ ಅಪ್ಪ. ನಿಮಗೆ ನೆನಪಿದ್ಯಾ, ಹೋದ ವರ್ಷ ನಾನು ನಿಮಗೆ ವಿಶ್ ಮಾಡೋದನ್ನ ಮರ್ತಿದ್ದಾಗ ನೀವು ನನಗೆ ಬೈದು ವಿಶ್ ಮಾಡಿಸ್ಕೊಂಡಿದ್ರಿ. ಆದ್ರೆ ಇವತ್ತು ನನ್ನ ಕೈಯಲ್ಲಿ ನಿಮ್ಮನ್ನು ಮರೆಯೋಕ್ಕೆ ಆಗ್ತಾ ಇಲ್ಲ. ಅಪ್ಪ ಜೊತೆ ಇಲ್ಲದೆ ಬರೀ ನೆನಪಲ್ಲೇ ಕಣ್ಣೀರಿಡ್ತಾ ಇರೋ ನಮ್ಮಂತವ್ರಿಗೆ ಈ ಫಾದರ್ಸ್ ಡೇ ಅನ್ನೋದು ಕಣ್ಣೀರನ್ನ ಜಾಸ್ತಿ ಮಾಡುತ್ತೋ ಅಥವಾ ಪದೇ ಪದೇ ಆ ನೆನಪುಗಳನ್ನ ಕಣ್ಮುಂದೆ ತಂದಿಡುತ್ತೋ ಗೊತ್ತಿಲ್ಲ ಅಪ್ಪ. ಈಗ ಸದ್ಯಕ್ಕೆ ನಾನು ನಿಮಗೆ ವಿಶ್ ಅಷ್ಟೇ ಮಾಡಕ್ಕಾಗೋದು ಅಪ್ಪ. ಯಾಕಪ್ಪ ನಿಮ್ಮ ಮಗಳನ್ನ ಬೈಕೋತಾ ಇದ್ದೀರಾ? ಸಾರಿ ಅಪ್ಪ, ನಿನ್ನ ಸಾಯಿಸಿದವ್ರಿಗೆ ನನ್ನ ಕೈಲಿ ಶಿಕ್ಷೆ ಕೊಡ್ಸಕ್ ಆಗ್ತಾನೆ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸದ್ಯ ಅಪ್ಪಗೆ ನನ್ನ ಬಗ್ಗೆ ಬೇಜಾರಾಗಿರುತ್ತೆ ಅಲ್ವಾ? ಖಂಡಿತ ಇಲ್ಲ ಸಿರಿ, ಅವ್ರಿಗೆ ನಿನ್ನ ಬಗ್ಗೆ ಹೆಮ್ಮೆ ಆಗಿರುತ್ತೆ. ಮನಸ್ಸಲ್ಲಿ ಎಷ್ಟೇ ನೋವಿದ್ರು ತಾಳ್ಮೆಯಿಂದ ಎಲ್ಲನೂ ಸಹಿಸ್ಕೊಂಡು ಎಲ್ಲರೂ ಖುಷಿಯಿಂದ ನೋಡ್ಕೋತಿದ್ದಾಳೆ ನನ್ನ ಮಗಳು ಅಂತ ಹಾಡಿ ಹೊಗಳುತ್ತಿರ್ತಾರೆ. ಅವರಿದ್ದಿದ್ರೆ ಎಷ್ಟು ಸಂಭ್ರಮ ಪಡ್ತಿದ್ರೋ ಏನೋ. ಚೇಚೆ, ನಾನೊಬ್ಳು ಪೆದ್ದಿ, ಅವರೆಲ್ಲೂ ಹೋಗಿಲ್ಲ ಸಿರಿ, ಯಾವಾಗಲೂ ನಿನ್ನ ಜೊತೆಲೇ ಇರ್ತಾರೆ, ಯೋಚನೆ ಮಾಡಬೇಡ. ಇಲ್ಲ ಸದ್ಯ, ಯೋಚನೆ ಮಾಡದೆ ಇರೋದಕ್ಕೆ ಆಗೋದೇ ಇಲ್ಲ. ಅಪ್ಪ ಪದೇ ಪದೇ ನನ್ನ ಕಣ್ಮುಂದೆ ಬರ್ತಾನೆ ಇರ್ತಾರೆ. ಮಗಳೇ, ನನ್ನ ಸಾಯಿಸಿದವ್ರಿಗೆ ಶಿಕ್ಷೆ ಆಗಬೇಕು, ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳ್ತಾನೆ ಇರ್ತಾರೆ. ಪ್ರತಿದಿನ ಕನಸಲ್ಲಿ ಬರೀ ಇದೇ ಬರ್ತಾ ಇರುತ್ತೆ ಸದ್ಯ. ಇವ್ರ ಸಾವಿಗೆ ಕಾರಣ ಆಗಿರೋ ಆ ಶಾರ್ವರಿಗೆ ಶಿಕ್ಷೆ ಆಗೋವರೆಗೂ ನನಗೆ ಸಮಾಧಾನ ಆಗಲ್ಲ, ಅಪ್ಪನ ಆತ್ಮಕ್ಕೆ ಶಾಂತಿನೂ ಸಿಗಲ್ಲ.